ನೋಡಿ ಸರ್, ಇದು ಹೊಸದುರ್ಗ ಟು ಬೆಂಗಳೂರು NH4. ಅಲ್ಲಿಂದ ಒಂದು ಎಳ್ನೋಡು ಅಂತ ಬರುತ್ತೆ. ಎಳ್ನೋಡು ಗ್ರಾಮದಿಂದ 1.5 ಕಿಲೋಮೀಟ್ರು ಆಗುತ್ತೆ ಈ ಭೂಮಿಗೆ. ಅದರಲ್ಲಿ 1 ಕಿಲೋಮೀಟ್ರು ಟಾರ್ ರೋಡು, ಅರ್ಧ ಕಿಲೋಮೀಟ್ರು ನೋಡ್ರಿ ಈ ಥರ 40 ಅಡಿ ರೋಡ್ ಇದೆ. ಅಕ್ಕಪಕ್ಕ ಎಲ್ಲ ಅಡಿಕೆ ತೆಂಗು ಆಗಿದೆ ನೋಡ್ರಿ. ಈ ಥರ 10 ಎಕರೆ ಪ್ಲೇಟಲ್ಲಿ ಈ ಥರ ತೆಂಗಿನ ಗಿಡಗಳಿದ್ದಾವೆ. ಮತ್ತು ಈ ರೋಡು ಮತ್ತೆ ಪುನಃ ಕಂಟಿನ್ಯೂ ಆಯಿತು. ಮಂಗಳೂರು ಟು ವಿಶಾಖಪಟ್ಟಣ ರೋಡ್ NH4 3 ಕಿಲೋಮೀಟ್ರ್ ಆಗುತ್ತೆ ಈ ರೋಡಲ್ಲಿ. ಅದರಲ್ಲಿ ಅರ್ಧ ಕಿಲೋಮೀಟ್ರ್ ಈ ಥರ ರೋಡು, ಇನ್ನು 2 ಕಿಲೋಮೀಟ್ರು ಟಾರ್ ರೋಡ್ ಆಗಿದೆ. ಎಣ್ಣೆಗೆರೆ ಗೇಟ್ ಅಂತ ಬರುತ್ತೆ, ಅಲ್ಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ ಈ ರೋಡು. ಬಟ್ 2 ಕಿಲೋಮೀಟ್ರು ಇದೇ ರೋಡಲ್ಲಿ ಟಾರ್ ರೋಡ್ ಆಗಿದೆ. ಅದಕ್ಕೆ ಒತ್ತಿಕೊಂಡಿರ್ತಕ್ಕಂಥದ್ದೇ ಈ 10 ಎಕರೆ ಪ್ಲಾಟು, ಫುಲ್ ತೆಂಗಿನ ತೋಟ. ಈ ತೋಟದಲ್ಲಿ 2 ಬೋರ್ವೆಲ್ ಇದೆ. ತುಂಬ ಲಕ್ಸುರಿಯಾದ ನೀರು ಬಿದ್ದಿದೆ, 4.5 ಇಂಚ್ ನೀರು ಬಿದ್ದಿದೆ. ಒಂದು 35 ಅಡಿ ಬಾವಿ ಇದೆ, ಅದರಲ್ಲಿ ಯಾವಾಗಲೂ 10 ಅಡಿ ನೀರು ತುಂಬ ಸ್ಟಾಕ್ ನಿಂತಿರುತ್ತೆ. ಮತ್ತು ಸುತ್ತಲೂ ಫೆನ್ಸಿಂಗ್ ಆಗಿದೆ. 4 ಮೂಲೆ ಸ್ಕ್ವೇರ್ ಫೀಟ್ ಆಗಿದೆ ನೋಡ್ರಿ. ಈ ಥರ ಇದೆ ತೆಂಗಿನ ಗಿಡಗಳೆಲ್ಲ, ಈ ಥರ ಇದೆ, ಈ ಥರ ಇದೆ. ಪುನಃ ಯಾವಾಗಲೂ ಇಲ್ಲೆಲ್ಲ ಗಾಡಿಗಳು, ವೆಹಿಕಲ್ಗಳು ಓಡಾಡ್ತಿರ್ತವೆ. ಇಲ್ಲಿಂದ ಒಂದು 300 ಮೀಟ್ರ್ ದೂರದಲ್ಲಿ ಒಂದು ಬೋರಂಕಣಿವೆ ಡ್ಯಾಮ್ಗೆ ಒಂದು ಚಾನಲ್ಲು ಹೋಗಿದೆ. ಇದು ಕೂಡ ಇಂದೆಲ್ಲ ನಾಳೆ ಆ ಚಾನಲ್ ಕಂಪ್ಲೀಟ್ ಆಗಿದ ನಂತರ ಇದು ಕೂಡ ಟಾರ್ ರೋಡ್ ಬೀಳುತ್ತೆ. ಅರ್ಧ ಕಿಲೋಮೀಟ್ರ್ ಮಾತ್ರ ಈ ಥರ ಡಿಸ್ಟೆನ್ಸ್ ಇದೆ. 300 ಮೀಟ್ರ್ ದೂರದಲ್ಲಿ ಒಂದು ಚಾನಲ್ ಹೋಗ್ತಾ ಇದೆ, ಭದ್ರಾ ಮೇಲ್ದಂಡೆ ಅಂತ ನೋಡ್ರಿ. ಅಲ್ಲಿ ಒಂದು ಕಾಣ್ತಾ ಇದೆಯಲ್ಲ, ಅದ್ರ ಪಕ್ಕದ್ದೇ ಚಾನಲ್ ಈಗ ಆಲ್ರೆಡಿ ಪ್ರೊಸೆಸ್ ವರ್ಕಿಂಗಲ್ಲಿದೆ, ವರ್ಕಿಂಗ್ ಕಂಡೀಷನಲ್ಲಿದೆ. ಅದಕ್ಕೆ ಒತ್ತಿಕೊಂಡಿರ್ತಕ್ಕಂಥದ್ದು 300 ಮೀಟ್ರು ಅಂತರದಲ್ಲಿ ಈ ತೋಟ ಇದೆ ನೋಡಿ ಸರ್. ಈ ತೋಟದಲ್ಲಿ ಸ್ವಂತಕ್ಕೆ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಇದೆ, ಸುತ್ತು ತಂತಿ ಕಂಬ ಇದೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ ಅಕ್ಕಪಕ್ಕದ್ದೆಲ್ಲ ನೋಡ್ರಿ ತೋಟ ತುಂಬ ಲಕ್ಸುರಿ ಆಗಿದೆ. ಅಕ್ಕಪಕ್ಕ ತೋಟ ಎಲ್ಲ ನೋಡ್ರಿ ಈ ಥರ ಇದೆ. ಅಕ್ಕಪಕ್ಕ ತೋಟ ಎಲ್ಲ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಆ ಕಡೆಯಿಂದ ಮಂಗಳೂರು ಟು ವಿಶಾಖಪಟ್ಟಣ ರೋಡು ಎಣ್ಣೆಗೆರೆ ಸರ್ಕಲ್ ಅಂತ ಬರುತ್ತೆ, ಅಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಅದೇ ರೋಡು ಈ ಕಡೆ ಕಂಟಿನ್ಯೂ ಆಯಿತು. ಈ ಕಡೆ ಹೊಸದುರ್ಗ ಟು ಬೆಂಗಳೂರು, ಆ ಬೆಂಗಳೂರು ರೋಡಿಂದ ಎಳ್ನೋಡು ಅಂತ ಮಧ್ಯೆ ಬರುತ್ತೆ. ಎಳ್ನೋಡಿಂದ 1.5 ಕಿಲೋಮೀಟ್ರ್ ಆಗುತ್ತೆ. 1.5 ಕಿಲೋಮೀಟ್ರಲ್ಲಿ ಅರ್ಧ ಕಿಲೋಮೀಟ್ರ್ ನೋಡ್ರಿ ಈ ಥರ 40 ಅಡಿ ರೋಡು. ಅದಕ್ಕೆ ಒತ್ತಿಕೊಂಡಿರ್ತಕ್ಕಂಥದ್ದೇ ಈ ಭೂಮಿ.